ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾದ್ಮೇಲೆ ಇವಾಗ ಅವನಿಗೆ ಹಾಲು ಹಾಕ್ಕೊಡ್ತಾ ಇದ್ದೀನಿ. ಹಾಲು ಹಾಕ್ಕೊಟ್ಬಿಟ್ಟು ಅವನಿಗೆ ಕೊಟ್ಟೆ. ಅವನೇ ಕುಡಿತಾ ಇದ್ದಾನೆ. ಇದೇ ಫಸ್ಟ್ ಟೈಮ್ ಅವನೇ ಕುಡಿತಾ ಇರೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗಂತೂ ನಿಜ ತುಂಬ ಖುಷಿ ಆಗ್ತೈತೆ ಅಂತಲೇ ಹೇಳ್ಬೋದು. ಈಗ ಅವನಿಗೆ 2 years 8 months ಏನೋ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಇಂಪ್ರೂವ್ ಆಗ್ತಾ ಇದ್ದಾನೆ ಸ್ವಲ್ಪನೇ. ಇವಾಗ ಕುತ್ಕೊಳ್ತಾನೆ, ತೆವಿತಿದ್ದಾನೆ, ಎಲ್ಲನೂ ಇವಾಗ ಟ್ರೈ ಮಾಡ್ತಿದ್ದಾನೆ ನಡೆಯೋಕ್ಕೂ ಕೂಡ. ಬಟ್ ಯಾಕೋ ಊಟನೇ ಸರಿಯಾಗಿ ತಿಂತಾ ಇರಲಿಲ್ಲ. ಅದಕ್ಕೆ ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಈಗ ಅವನಿಗೆ ಹಾಲೆಲ್ಲ ಕೊಟ್ಟು ಬಂದು ಇವಾಗ ಅಕ್ಕಿ ನೆನೆ ಹಾಕಿದ್ದೆ, ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ತಿಂಡಿಗೆ ಇವತ್ತು ದೋಸೆ ಆ್ಯಂಡ್ ಚಟ್ನಿ. ದೋಸೆ ಅಂತೂ ತುಂಬ ಚೆನ್ನಾಗೇ ಆಗಿತ್ತು. ಮಸಾಲೆ ದೋಸೆ ಟೈಪ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಇವಾಗ ನಮ್ಮ ಯಜಮಾನ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ದೋಸೆನ ಲಂಚ್ ಬಾಕ್ಸಿಗೆ ಹಾಕಬೇಕಿತ್ತಲ್ಲ, ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಅವನಿಗೆ ನನ್ನ ಮಗನಿಗೆ ರೆಡಿ ಮಾಡಿ ಇವಾಗ ಅವನು ಎಲ್ಲ ರೆಡಿಯಾಗಿ ಟಿ ವಿ ನೋಡ್ಕೊಂಡು ಕುಂತಿದ್ದಾರೆ. ಈಗ ರೆಡಿಯಾಗಿ ಕೂತಿದ್ದಾನೆ. ಇವಾಗ ಟೈಮ್ ಬಂದು 9:30 ಆಗಿದೆ. ಇನ್ನೇನು ವ್ಯಾನ್ ಬರೋ ಟೈಮು. ಇವತ್ತು ಅವ್ರ ಡ್ಯಾಡಿನೇ ವ್ಯಾನ್ ಹತ್ತಿಸ್ತೀನಿ ಅಂತ ಹೋಗಿದ್ದಾರೆ. ಇವಾಗ ಇನ್ನೇನು ಬರುತ್ತೆ ವ್ಯಾನು. ಅದು ವ್ಯಾನ್ ಬಂತು ಅಂದಿದ ತಕ್ಷಣ ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ಇವಾಗ ನೋಡಿ ಓಡ್ತಾ ಇದ್ದಾನೆ. ಓಡೋಗ್ತಾ ಇರೋದೆ, ವ್ಯಾನ್ ಬಂದಿದ ತಕ್ಷಣ ಓಡೊಂಟೋಗ್ತಾನೆ. ಹೊರಗಡೆ ಹೋಗಿ ನಿಂತ್ಕೊತಾರೆ. ಇವಾಗ ವ್ಯಾನ್ ಬಂದಿದೆ, ಹತ್ತಿಸಕ್ಕೆ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದಾರೆ. ನೋಡಿ ಬಂತು ಇವಾಗ ವ್ಯಾನು. ಈಗ ವ್ಯಾನ್ಗೆಲ್ಲ ಹತ್ತಿಸ್ಬಿಟ್ಟು ಬಂದು ನಾನು ಸ್ವಲ್ಪ ರೆಡಿಯಾಗಿದ್ದೆ. ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಪಾಪುನ ಕರ್ಕೊಂಡು. ಅವನು ಯಾಕೋ ಸ್ವಲ್ಪ ಈಗೊಂದು 15 ದಿವಸದಿಂದನೇ ಊಟನೇ ತಿಂತಾ ಇರಲಿಲ್ಲ. ಬರೀ ಹಾಲು ಕುಡ್ಕೊಂಡು ಸುಮ್ಮನೆ ಇರ್ತಿದ್ದ. ಹಾಗಾಗಿ ತೋರಿಸ್ಕೊಂಡಾದ್ರೂ ಬರೋಣ ಅಂತ ಹೋಗಿದ್ದೀವಿ. ಇಲ್ಲೇ ನಿಯರ್ ಬೈ ನಮಗೆ ಹತ್ರನೇ ಇದೆ. ಅಲ್ಲೇ ಚಾಮುಂಡೇಶ್ವರಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಮನೆಯವರು ಬಿಲ್ ಹಾಕಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ನಾನು ಇಲ್ಲೇ ನಿಂತಿದ್ದೀನಿ. ಈಗ ಹಾಸ್ಪಿಟಲಿಗೆ ಬಂದು ಇಲ್ಲೇ ಇದ್ದೀವಿ. ನಮ್ಮ ಮನೆಯವ್ರು ಬಿಲ್ ಹಾಕಿಸ್ಕೊಂಡು ಬಂದು ಇವಾಗ ಮೇಲ್ಗಡೆ ಹೋಗಬೇಕು. 2nd ಫ್ಲೋರಲ್ಲಿ ಮಕ್ಕಳು ಡಾಕ್ಟ್ರು ಸಿಗೋದು. ಅದಕ್ಕೆ ಲಿಫ್ಟಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಈಗ ಎಲ್ಲ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಬಿಟ್ಟು ಇವಾಗ ಇಲ್ಲಿ ಕೂರಿಸಿದ್ದೀನಿ. ನನ್ನ ಮಗನ ಸ್ವಲ್ಪ ಹಠ ಮಾಡ್ತಾಯಿದ್ದ. ಅದಕ್ಕೆ ಚೇರ್ ಮೇಲೆ ಆದರೂ ಕೂರಿಸಿದ್ರೆ ನೀವು ಸುಮ್ಮನೆ ಇರ್ತಾನೆ ಅಂದ್ಬಿಟ್ಟು ಕೂರಿಸಿದ್ದೀನಿ. ನಮ್ಮ ಮನೆಯವರು ಮೆಡಿಕಲ್ಗೆ ಹೋಗಿದ್ದಾರೆ. ಅವನಿಗೆ ಸಿರಪ್ ಎಲ್ಲ ಬರೆದಿದ್ರಲ್ಲ, ಹಾಗಾಗಿ ಅವ್ರದ್ದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ನಮ್ಮ ಯಜಮಾನ್ರದ್ದು. ಅದನ್ನು ಹಂಗೆ ಒಟ್ಟಿಗೆ ಬಂದಿದ್ದೀವಲ್ಲ, ತೋರಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದಾರೆ ಅವರು. ನಾವಿಲ್ಲಿ ಸುಮ್ಮನೆ ಕೂತಿದ್ದೀವಿ. ಈಗ ಅಲ್ಲಿಂದ ಬಂದು ಮತ್ತೆ ಹಾಲು ಕೊಟ್ಟೆ. ಮತ್ತೆ ಊಟನೇ ತಿಂತಾ ಇರಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಊಟ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಲು ಬಿಸಿ ಮಾಡಿ ಕೊಟ್ಟಿದ್ದೀನಿ. ಕುಡಿತಾ ಇದ್ದಾರೆ. ಈಗ ನನ್ನ ಮಗ ಕೂಡ ಬಂದ. ಇವಾಗ ಟೈಮ್ ಬಂದು 5 o'clock ಆಗಿದೆ. ಅವನು ಬಂದು ಇವಾಗ ಒಂದು ಲೋಟ ಹಾಲು ಕುಡ್ದು ಮತ್ತೆ ಹೋಮ್ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಏನಕ್ಕಂದರೆ ಇವನು ಬೇಗ ಮಲ್ಕೊಂಡ್ಬಿಡ್ತಾನೆ. ಹಾಗಾಗಿ 8:30 ಮಲ್ಕೊಬಿಡ್ತಾರಲ್ವ, ಹಾಗಾಗಿ ಹೋಮ್ವರ್ಕ್ ಮಾಡೋದಕ್ಕೆ ಅವನಿಗೆ ಟೈಮ್ ಸಾಕಾಗಲ್ಲ. ಅದಕ್ಕೆ ಬಂದಿದ ತಕ್ಷಣ ಒಂದು ಲೋಟ ಹಾಲು ಕೊಟ್ಬಿಟ್ಟು ಹೋಮ್ವರ್ಕ್ ಮಾಡ್ಕೊ ಅಂತ ಬಿಡ್ತೀನಿ.
ನಾನೊಂದು ಅರ್ಧ ಗಂಟೆ ಅಂದರೆ ನಾನು ಕೂತಿದ್ರೆ ಸುಮ್ಮನೆ ಇರ್ತಾನೆ, ಇಲ್ಲಾಂದರೆ ನೋಡಿ ಆ ಥರ ಪಾಪುಗೆಲ್ಲ ಚೇಷ್ಟೆ ಮಾಡೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ನಾನೇ ಕೂತ್ಕೊಂಡು ಮಾಡಿಸ್ಬೇಕು ಹೋಮ್ವರ್ಕ. ಅವನ್ನೇ ಬಿಟ್ಟರೆ ಅವನಾಗಿದ್ದವನು ಮಾಡಲ್ಲ. ನಾವೇನು ಕೆಲಸ ಮಾಡ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀವಿ ಅಂದ್ರೂ ಕೂಡ ಆಗೋದಿಲ್ಲ ಅವನ ಹತ್ರ. ಹಾಗಾಗಿ ನಾವಿದ್ರೆ ಕೂತ್ಕೊಂಡೇ ಮಾಡಿಸ್ಬೇಕು ಅವನಿಗೆ ಹೋಮ್ವರ್ಕ್. ಹಾಗೆ ಸಂಜೆ ಟೈಮ್ ಆಗಿತ್ತಲ್ಲ, 6:30 ಏನೋ ಆಗಿತ್ತು. ಆಗ ದೀಪ ಹಚ್ಬಿಟ್ಟು ಬಂದೆ. ಇದು ಅದ್ರ ಮಾರನೇ ದಿನ ವಿಡಿಯೋ. ಇದು ಸ್ವಲ್ಪ ಅಂದರೆ ನನ್ನ ಮಗ ನೋಡಿ ಈ ಥರ ಎಲ್ಲ ಟ್ರೈ ಮಾಡ್ತಿದ್ದ ಅಲ್ವಾ, ಹಾಗಾಗಿ ಇದನ್ನು ಒಂದು ವಿಡಿಯೋ ಮಾಡಿಕೊಂಡೆ ನೆನಪಿಗಿರಲಿ ಅಂತ ಅಷ್ಟೇ. ಬಟ್ ಅಂದರೆ ಇವನು ಕಂಡ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಯಾಕಂದರೆ ಒಂಥರ ಚಿಕ್ಕ ಪಾಪು ಥರ ಕ್ಯೂಟ್ನೆಸ್ ಅಲ್ವಾ ಅವನು, ಹಾಗಾಗಿ ತುಂಬ ಇಷ್ಟಪಡ್ತೀವಿ. ಬಟ್ ಆ ದೇವರು ಇವನು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಬಟ್ ಆ ದೇವರು ಯಾಕೆ ಈ ಥರ ಮಾಡ್ತಿದ್ದಾರೆ ಇವನಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.